ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ಐ ಲವ್ ಯು. ಅಯ್ಯೋ ಶಿವನೇ, 3 ಅಕ್ಷರ ಹೇಳಕ್ಕೆ ಒದ್ದಾಡ್ತೀಯಲ್ಲೋ. ಯಾಕೋ ನೀನು ಮನ್ಸಾರೆ ಹೇಳ್ತಿಲ್ಲ ಅಂತ ನಂಗೆ ಅನಿಸ್ತಾ ಇದೆ ಕಣ. ಅಯ್ಯೋ, ಹಂಗನ್ಸ್ತಿದ್ಯಾ? ಹಾಗೆಲ್ಲ ಅನ್ಸ್ಬಾರ್ದಪ್ಪ. ಮೇಡಮ್ ಹತ್ರ ನಾನು ಹೇಳ್ಕೊಡುವಾಗ ಮನ್ಸಾರೆ ಹೇಳ್ತಿದ್ದೀನಿ ಅಂತ ಅನಿಸ್ಬೇಕು. ಅಯ್ಯೋ, ಈ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರ್ದ್ಬಿಡ್ಬೋದಪ್ಪ. ಆದರೆ ಇಷ್ಟಪಡೋ ಹುಡುಗಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಂತ ಹೇಳೋದಿದೆಯಲ್ಲ, ಅದೇ ತುಂಬ ಕಷ್ಟ. ಅದು ನನಗೂ ಗೊತ್ತು ಕಣೋ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಿನ್ನ ಹೃದಯದಲ್ಲಿ ಏನಿದೆ ಅಂತ ಶ್ರಾವಣಿ ಅಮ್ಮವ್ರ ಮುಂದೆ ಹೇಳ್ಕೊಳ್ಳೋ. ಮಾಡ್ತೀನಪ್ಪ, ಪ್ರಾಕ್ಟೀಸ್ ಮಾಡಬೇಕಲ್ಲ, ಮಾಡ್ತೀನಿ. ಹೆಂಗೆ ಹೇಳಿ ಅಪ್ಪ, ಅಣ್ಣೋರ್ ಥರ ಐ ಲವ್ ಯು, ಐ ಲವ್ ಯು. ಲೋ ಇದೇನು ಕಾಂಪಿಟೇಷನ್? ನಿನ್ನ ಮನಸ್ಸಲ್ಲಿರೋದು ಹೇಳ್ಬಿಡು ಅಂದರೆ ಹೌದಲ್ಲ? ಏನು ಮಾಡಲಿ ಅಪ್ಪ? ವಿಷ್ಣುದ ನಂತರ ಪ್ರಪೋಸ್ ಮಾಡೋಕ್ಕೆ ಟ್ರೈ ಮಾಡಲಾ? ಆಯ್ತಪ್ಪ, ಟ್ರೈ ಮಾಡು. ಒಂದು ನಿಮಿಷ, ಒಂದು ನಿಮಿಷ. ಇದಿದ್ರೆ ಒಂದು ಸ್ವಲ್ಪ ಕಾನ್ಫಿಡೆನ್ಸು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್, ನೀವಿವತ್ತು ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ತುಂಬ ದಿನಗಳಿಂದ ನಿಮಗೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ. ಯುನೋ, ಐ ಲವ್ ಯು. ಮತ್ತು ಅಂದವಾಗಿರೋ ಹುಡುಗಿ ಜೊತೆ ಚಂದವಾಗಿ ಸಂಸಾರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಹೇಳ್ತೀರಾ? ಯಾಕೆ ಮೇಡಮ್ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಎಲ್ಲೋ ನಾನೆಲ್ಲ ಕೋಪ ಮಾಡ್ಕೊಂಡಿದ್ದೀನಿ. ಸರಿ ಗಣಪ, ಇದು ಯಾಕೋ ಡೈರೆಕ್ಟ್ ಅಪ್ರೋಚು, ಈ ನೇರವಾಗಿ ಹೇಳೋದು ವರ್ಕ್ ಆಗ್ತಾ ಇಲ್ಲ. ಇನ್ನೋಸೆನ್ಸ್ ಬೇಕಲ್ಲ, ಸ್ವಲ್ಪ ಸುತ್ತಿ ಬೆಳೆಸಿ ಹೇಳಬೇಕು ಮೇಡಮ್ಗೆ. ಹಾಂ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸೊಪ್ಪು. ಮೇಡಮ್, ನೀವಿವತ್ತು ಬಹಳ ಚಂದವಾಗಿ ತುಂಬ ಅಂದವಾಗಿ ಕಾಣಿಸ್ತಿದ್ದೀರಾ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಹೇಳು ಸೊಪ್ಪು. ಮೇಡಮ್, ನನ್ನ ಮದುವೆ ಆಗೋ ಹುಡುಗಿ ಸುಂದರವಾಗಿರಬೇಕು, ಮಾತು ಮಧುರವಾಗಿರಬೇಕು, ನಡೆ ಗಂಭೀರವಾಗಿರಬೇಕು, ಉಡುಗೆ ತೊಡುಗೆ ಸಾಮಾನ್ಯವಾಗಿರಬೇಕು, ಮುಖದಲ್ಲಿ ನಗು ಯಾವಾಗಲೂ ಹಾಗೇ ಇರಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ಆಸೆ ಇತ್ತು ಮೇಡಮ್. ಆದರೆ ಅದೆಲ್ಲ ಲಕ್ಷಣಗಳು ಒಂದೇ ಹುಡುಗಿಲಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೇಡಮ್. ಈಗ ನಿಮ್ಮನ್ನು ನೋಡ್ತಾ ಇದ್ದೀನಲ್ಲ, ನನಗೇನು ಅನ್ನಿಸ್ತಾ ಇದೆ ಅಂದರೆ ಇದೆಲ್ಲ ಲಕ್ಷಣಗಳು ನಿಮ್ಮೊಬ್ಬರಲ್ಲೇ ಇದೆ ಅಂತ ಅನ್ನಿಸ್ತಾ ಇದೆ ಮೇಡಮ್. ಹೇಳಿ ಮೇಡಮ್, ನೀವು ನನ್ನ ಮದುವೆ ಆಗ್ತೀರಾ ಮೇಡಮ್? ನನ್ನ ಮದುವೆ ಆಗ್ತೀರಾ ಮೇಡಮ್? ನೀವಿಲ್ಲದೆ ನನ್ನ ಬಾಳು ಶೂನ್ಯ ಮೇಡಮ್, ಶೂನ್ಯ. ನಗ್ತಿದ್ಯಾ? ಈಗ ಮಾಡ್ತಾ ಇದ್ರೆ ನಿನ್ನ ಜೀವನ ಶೂನ್ಯನೇ ಆಗ್ಬಿಡುತ್ತೆ. ನಾನು ತೋರಿಸ್ತೀನಿ ನೋಡು. ಸಿಪಾಯಿ ಪಿಕ್ಚರ್ ನೋಡಿದ್ಯಾ? ಸಿಪಾಯಿ ಪಿಕ್ಚರ್ ಯಾರು ನೋಡಿಲ್ಲಪ್ಪ. ಅದರಲ್ಲಿ ಕ್ರೇಜಿ ಸ್ಟಾರ್ ಖದರು, ಆ ಸೌಂದರ್ಯ ಮೇಡಮ್, ಚಂದ, ಅಂದ, ಆಮೇಲೆ ವಿಲನ್ ಟೆರರು ಎಲ್ಲ ಗೊತ್ತಪ್ಪ. ಪ್ರೀತಿ ಮಾಡೋ ಪ್ರತಿ ಹುಡುಗನು ಸಿಪಾಯಿ ಥರ ಇರಬೇಕು. ತನ್ನ ಹುಡುಗಿ ಹತ್ರ ಧೈರ್ಯವಾಗಿ ಹೋಗಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನೇರವಾಗಿ ಹೇಳಬೇಕು. ಯಾವಾಗ ಮದುವೆ ಆಗ್ತಿ ಅಂತ ಕೇಳ್ಬಿಡ್ಬೇಕು ಕಣೋ. ಹೌದೌದು, ಮೇಡಮ್ ಹತ್ರ ಹೋಗಿ ಯಾವಾಗ ಮದುವೆ ಆಗ್ತೀರಾ ಅಂತ ನೇರವಾಗಿ ಕೇಳಿದ್ರೆ ಮುಖದ ಮೇಲೆ ಬಾರಿಸ್ತಾರಷ್ಟೇ. ಇದ್ಯಾವುದು ಸರಿ ಹೋಗ್ತಿಲ್ಲಪ್ಪ. ಸರಿ ಹೋಗಲ್ಲ ಕಣೋ. ಇನ್ನೊಬ್ರ ಥರ ಮಾಡಿ ಪ್ರೀತಿನ ಹೇಳ್ಕೊಳ್ಳೋದು ಇದೆಯಲ್ಲ, ಅದು ಯಾವತ್ತೂ ಸರಿ ಹೋಗಲ್ಲ. ನಿನ್ನ ಮನಸ್ಸಲ್ಲಿರೋ ಪ್ರೀತಿನ, ಭಾವನೆಗಳನ್ನ ನಿನ್ನ ಮಾತಲ್ಲೇ ಹೇಳ್ಕೋಬೇಕು. ಪ್ರೀತಿ ಮಾಡೋದು, ಪ್ರಪೋಸ್ ಮಾಡೋ 3 ಪದಗಳಲ್ಲಿ ಮುಗಿದೋಗೋದಲ್ಲ ಕಣೋ. ಮನಸ್ಸಿನ ಮಾತಿಗೆ ಪದಗಳ ಮಿತಿ ಇರಬಾರ್ದು. ಶ್ರಾವಣಿ ಅಮ್ಮರು ನಿನ್ನ ಕಣ್ಣೆದುರುಗಡೆನೇ ಇದ್ದಾರೆ ಅಂತ ಅನ್ಕೋ. ಕಣ್ಣು ಮುಚ್ಕೊಂಡು ಅವ್ರನ್ನ ನೆನೆಸ್ಕೋ. ಆಗ ನಿನ್ನ ಮನಸ್ಸಲ್ಲಿ ಏನು ಬರುತ್ತೋ ಅದನ್ನೆಲ್ಲ ಧೈರ್ಯವಾಗಿ ಹೇಳ್ಕೊ. ಹಂಗಂತ್ಯಪ್ಪ? ಹೌದು ಕಣ ಮಗನೇ, ಕಣ್ಣು ಮುಚ್ಕೋ, ಅವ್ರನ್ನ ನೆನಪು ಮಾಡ್ಕೋ. ಮೇಡಮ್, ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು.
ಆದರೆ ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಯಾಕಂದರೆ ಪ್ರೀತಿನೇ ಅರ್ಥ ಮಾಡ್ಕೊಳ್ದಿರೋ ತಟ್ಟ ಮೇಡಮ್ ನಾನು. ನೀವು ಬೆಟ್ಟದಷ್ಟು ಪ್ರೀತಿ ತೋರಿಸಿದ್ರು ಅದನ್ನು ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನು ದೂರ ಮಾಡ್ಕೊಂಬಿಟ್ಟೆ. ಆದರೆ ಈಗ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ದೆ ನಾನು ನಿಮ್ಮನ್ನು ಕಳ್ಕೊಳ್ಳೋದೇ ಇಲ್ಲ ಮೇಡಮ್. ಮೇಡಮ್, ಯಜಮಾನ್ರು ನನಗೆ ದೇವರು, ಆದರೆ ನನ್ನ ಬದುಕಿಗೆ, ನನ್ನ ಹೃದಯಕ್ಕೆ ಪ್ರೀತಿ ಅನ್ನೋ ಅಮೃತ ಕೊಟ್ಟು ನನ್ನ ಪಾಲ್ಗೆ ದೇವತೆ ಆಗಿದ್ದೀರಾ ಮೇಡಮ್ ನೀವು. ಮೇಡಮ್, ನಿಮ್ಮನ್ನು ಕಡೆವರೆಗೂ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕು ಅನ್ನೋ ಮನಸ್ಸು ಇದೆ. ನಮ್ಮ ಮನೆಗೆ ಬಲಗಾಲಿಟ್ಟು ಹೇಗೆ ಬಂದರೋ ಅದೇ ಥರ ನನ್ನ ಹೃದಯಕ್ಕೆ ಬಲಗಾಲಿಟ್ಟು ಬಂದು ಶಾಶ್ವತವಾಗಿ ಅಲ್ಲೇ ಇದ್ಬಿಡಿ ಮೇಡಮ್. ನನ್ನ ಜೀವನದಲ್ಲಿ ಪ್ರೀತಿಗಿರೋ ಅರ್ಥ ಏನು ಅಂತ ಕೇಳಿದ್ರೆ ಅದಕ್ಕಿರೋ ಒಂದೇ ಅರ್ಥ ನಿಮ್ಮ ಹೆಸರು ಮೇಡಮ್. ಇದನ್ನೆಲ್ಲ ಶ್ರಾವಣಿ ಅಮ್ಮವ್ರ ಮುಂದೆ ಹೇಳಿದ್ರೆ ಅವ್ರು ಖಂಡಿತ ಸೋತೋಗ್ತಾರೆ ಕಣೋ, ಸೋತೋಗ್ತಾರೆ. ಅಪ್ಪ, ಹಂಗಂದ್ರೆ ಶ್ರಾವಣಿ ಮೇಡಮ್ ಹತ್ರ ನನ್ನ ಪ್ರೀತಿ ವಿಷಯ ಎಲ್ಲ ಹೇಳ್ಕೊಂಬಿಡ್ಲಾ? ಹೇಳ್ಕೊಂಬಿಡು, ನೀನು ತಡ ಮಾಡಕ್ಕೆ ಹೋಗ್ಬೇಡ. ಕಾಲ ಮೀರಕ್ಕೆ ಮುಂಚೆ ನಿನ್ನ ಪ್ರೀತಿ ವಿಷಯ ಅವ್ರಿಗೆ ಗೊತ್ತಾಗಬೇಕು. ಯಾಕೀಗೆಲ್ಲ ಆಗ್ತಿದೆ ಅಜ್ಜಿ? ಸುಬ್ಬುಗೆ ಒಂದೇ ಒಂದು ಕ್ಷಣನೂ ನನ್ನ ಬಗ್ಗೆ ಯೋಚನೆ ಬರಲ್ವಾ? ಅಪ್ಪ ಹೇಳಿದಕ್ಕೆಲ್ಲ ಹೂ ಅಂತ ತಲೆ ಅಲ್ಲಾಡ್ಸ್ತಾನೆ. ಈಗಲೂ ಅಪ್ಪ ಹೇಳಿದಕ್ಕೆ ಒಪ್ಕೊಂಡಿದ್ದಾನಂತ ಅಜ್ಜಿ. ನನ್ ಏನ್ ಮಾಡ್ಲಿ ಅಜ್ಜಿ? ಅಲ್ಲ, ನನ್ನ ಭಾವನೆ ಅವನಿಗೆ ಅರ್ಥನೇ ಆಗಲ್ವಾ? ಹಾಗಾದ್ರೆ ನನ್ನ ಭಾವನೆಗೆ ಬೆಲೆನೇ ಇಲ್ವಾ ಅಜ್ಜಿ? ನಾನು ಒಪ್ಕೋತೀನಿ, ನನ್ನ ಮನಸ್ಸಲ್ಲಿದ್ದಿದ್ದ ಪ್ರೀತಿನ ನಾನು ಅವನ ಹತ್ರ ಹೇಳ್ಕೊಂಡಿಲ್ಲ. ದುಡ್ಕಿ ಏನೇನೋ ನಿರ್ಧಾರ ತಗೊಂಡ್ಬಿಟ್ಟೆ, ಅವನ ಮನ್ಸಿಗೂ ನೋವು ಮಾಡಿದೆ. ಆದರೆ ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಲ್ವಾ ಅಜ್ಜಿ? ಇಷ್ಟು ದಿನ ಅವನ ಜೊತೆನೇ ಬದುಕ್ತಾ ಇದ್ದೀನಿ. ಇಷ್ಟು ತಿಂಗಳು ಅವ್ರ ಮನೆಯಲ್ಲೇ ಇದ್ದೀನಿ. ಅವ್ರ ಅಮ್ಮನ್ನ ಅತ್ತೆ ಅಂತಿದ್ದೀನಿ, ಅವ್ರ ಅಪ್ಪನ್ನ ಮಾವ ಅಂತಿದ್ದೀನಿ. ಇಷ್ಟೆಲ್ಲ ಆದ್ರೂ ಅವನಿಗೆ ನನ್ನ ಪ್ರೀತಿನೇ ಗೊತ್ತಾಗ್ಲಿಲ್ವಲ್ಲ ಅಜ್ಜಿ? ಅವನಿಗೆ ನಾನಂದ್ರೆ ಒಂದು ಜವಾಬ್ದಾರಿ ಅಷ್ಟೇ. ನನ್ನ ಜೀವನ ಅಂದ್ರೆ ಅಪ್ಪ ಹೇಳೋ ಒಂದು ಕೆಲಸ ಅಷ್ಟೇ ಅವನಿಗೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಜ್ಜಿ. ನಾಳೆ ಅಪ್ಪ ಯಾರ್ದೋ ಮನೆಗೆ ಕರ್ಕೊಂಡು ಹೋಗ್ತಾರೆ, ಯಾವ ಹುಡುಗನ ಮುಂದೆನೋ ನಿಲ್ಲಿಸ್ತಾರೆ, ಅವನ ಜೊತೆ ನನ್ನ ನಿಶ್ಚಿತಾರ್ಥ ಮಾಡ್ತಾರೆ ಅಜ್ಜಿ. ಇದನ್ನೆಲ್ಲ ಸುಮ್ಮು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವನ್ ಕಣ್ ಮುಂದೆನೆ ನನ್ನ ಬೇರೆ ಹುಡ್ಕೊಂಡ್ ಕೈ ಹೆಂಗ್ ಹಿಡಿಲಿ ಅಜ್ಜಿ? ಅಯ್ಯೋ ದೇವ್ರೆ, ವೀರು ಈ ವಿಷಯ ಹೇಳಿದಾಗ ನನಗಂತೂ ಕೈ ಕಾಲೇ ಆಗಲಿಲ್ಲ.